ಲಾಸ್ಟ್ ಇಯರ್ ನಮಗೆ ಸಿಹಿ ಕಹಿ ನೆನಪುಗಳು ಅದಷ್ಟೇ ಇದ್ದಿದ್ದು. ಅದನ್ನೆಲ್ಲ ನಾವೀಗ ಮೆಲ್ಕ್ ಹಾಕ್ತಾ ಕೆಲವು ಫೋಟೋ ವಿಡಿಯೋಗಳನ್ನ ರೆಡಿ ಮಾಡಿ ಇಟ್ಟಿದೀವಿ. ಈಗ ನಾವು ಅದನ್ನೆಲ್ಲ ನೋಡ್ತೀವಿ. ಇದನ್ನ ಯಾವಾಗ ಪ್ಲಾನ್ ಮಾಡ್ದೆ ಅಣ್ಣ? ನಿಂಗೆ ಗೊತ್ತಿಲ್ಲದೆ ಪ್ಲಾನ್ ಮಾಡಿದ್ವಿ ಅಭಿ. ನಿಮಗೆ ಗೊತ್ತಿಲ್ದೇನೆ ನಾನು ಕೂಡ ಒಂದು ಪ್ಲಾನ್ ಮಾಡಿದ್ದೀನಿ. ಪ್ಲೇ ಮಾಡಿ ಅಕ್ಕ, ನೋಡೋಣ. ನೀವೆಲ್ಲರೂ ಕೂತ್ಕೊಳ್ಳಿ. ನೀವು ನ್ಯಾಯಶಾಸ್ತ್ರನ ಪಕ್ಕಕ್ಕಿಟ್ಟು ಮನುಷ್ಯತ್ವದಿಂದ ನಮಗನುಕೂಲ ಆಗೋ ಥರ ತೀರ್ಪು ಕೊಟ್ರಿ. ಆವತ್ತು ನೀವು ರಿಕ್ವೆಸ್ಟ್ ಮಾಡಿದ್ರಿ ಅಂತ ನಿಮಗೋಸ್ಕರ 1 ತಿಂಗಳು ಗಡುವು ಕೊಟ್ಟೆ. ಇದು ಕಾನೂನು ವಿರುದ್ಧ ಆದ್ರೂ ನಿಮ್ಮಿಬ್ರು ಫ್ಯಾಮಿಲಿ ಒಟ್ಟಿಗೆ ಇರ್ಲಿ ಅಂತ ಮಾಡಿದೆ. ಅಖಿಲ್ ಪರಿಸ್ಥಿತಿ ಹೇಗಿದೆ? ಅವ್ನು ನಡೀತಿದಾನಾ? ಇನ್ನೂ ಇಲ್ಲ ಮೇಡಮ್, ಆದಷ್ಟು ಬೇಗ ನಡೀತಾನೆ. ಈ ವಿಡಿಯೋ ನಿಮ್ಮ ಹತ್ರ ಹೇಗೆ ಬಂತಕ್ಕ? ನಂಗೆ ಗೊತ್ತಿಲ್ಲ ವಸು. ಇದನ್ನ ನಾವು ಅಪ್ಲೋಡ್ ಮಾಡಿಲ್ಲ ವಸು, ನಾನೇ ಮಾಡಿದ್ದು. ಆ ವಿಡಿಯೋ ನಾನೇ ತೆಗೆದಿದ್ದು. ಆಗಲೇ ನಿಮಗೆ ಗೊತ್ತಿಲ್ಲದ ಹಾಗೆ ಪ್ಲೇಲಿಸ್ಟಲ್ಲಿ ಹಾಕಿದ್ದೆ. ಅಂತಾನೆ ನೀವೆಲ್ಲರೂ ಸೇರಿ ಸಂಚು ಮಾಡಿ ನಾಟಕ ಮಾಡಿದ್ದೀರಾ. ಜಡ್ಜ್ ಅವ್ರನ್ನ ರಿಕ್ವೆಸ್ಟ್ ಮಾಡಿದ್ದು ನಾನ್ ಮಾತ್ರ ಚಿಕ್ಕಮ್ಮ. ಅವರಿಗೆ ನನಗೆ ಬಿಟ್ರೆ ಈ ವಿಷಯ ಬೇರೆ ಯಾರಿಗೂ ಗೊತ್ತಿಲ್ಲ. ನಾನು ಕಿವಿಲಿ ಹೂವಿಟ್ಕೊಂಡಿಲ್ಲ ವಸು. ಹೊಸವ್ರು ಹೇಳ್ತಿರೋದು ಸತ್ಯ. ಈ ವಿಷಯ ನಮಗೆ ಬಿಟ್ರೆ ಬೇರೆ ಯಾರಿಗೂ ಗೊತ್ತಿಲ್ಲ.
ಬೇಕು ಅಂತಿದ್ರು. ನೀವು ಅಪಾರ್ಥ ಮಾಡ್ಕೋತಿದ್ದೀರಾ. ಅಖಿಲ್ನ ಹಾರಿಕನ್ನ ಒಂದ್ ಮಾಡ್ಬೇಕು ಅನ್ನೋ ಉದ್ದೇಶ ಬಿಟ್ಟು ನನಗೆ ಬೇರೆ ದುರುದ್ದೇಶ ಇಲ್ಲ ಚಿಕ್ಕಮ್ಮ. ನಿನ್ಗೆ ಆ ಉದ್ದೇಶನ ಇದ್ದಿದ್ರೆ ನನ್ ಮಗಳನ್ನ ಯಾಕೆ ಬ್ಲಾಕ್ ಮೇಲ್ ಮಾಡ್ದೆ? ನನ್ ಬೇಬಿಯಿಂದ ಯಾಕೆ ಅಖಿಲ್ಗೆ ಸೇವೆ ಮಾಡಿಸಿದ್ರಿ? ಈ ಮನೆಯಲ್ಲಿ ಏನ್ ನಡೀತಿದೆ ಅಂತ ನನಗೆ ಗೊತ್ತಿಲ್ಲ ಅನ್ಕೊಂಡಿದ್ದೀರಾ? ನನಗೆಲ್ಲ ಗೊತ್ತು. ನಿನ್ಗೆ ಈ ಮನೆ ವಿಷಯ ಎಲ್ಲ ಹೇಳಿದ್ದು ನಾನೇ ಅಲ್ವೇನೆ? ಅಂದ್ರೆ ಆಸ್ತಿಗೋಸ್ಕರ ನನಗ್ ಮೋಸ ಮಾಡಿದ್ರ? ಇಷ್ಟು ದಿನ ನೀವು ನನ್ ಮೇಲೆ ತೋರಿಸಿರೋ ಪ್ರೀತಿ ಸುಳ್ಳು, ಎಲ್ಲ ನಾಟಕ, ಎಲ್ಲ ಡ್ರಾಮಾ. ಪಕ್ಕ 420 ಬೇಬಿ ಇವ್ರುಗಳು. ಸಾವಿರ ಸುಳ್ಳು ಹೇಳಿ ಒಂದ್ ಮದ್ವೆ ಮಾಡು ಅಂತಾರೆ. ಈಗ ಇವ್ರು ನಿನ್ನ ಗುಲಾಮ್ಳಾಗ್ ಮಾಡ್ಕೊಳಕೋಸ್ಕರ ಆಸ್ತಿ ಬೇರೆ ಕಡೆ ಹೋಗ್ಬಾರ್ದು ಅಂತ ಸಾವಿರ ಸುಳ್ಳು ಹೇಳಿದ್ದಾರೆ. ನಿನ್ಗೂ ನನ್ಗೂ ಮೋಸ ಮಾಡಿದ್ದಾರೆ. ನೀವು ನಮ್ಮನ್ನ ತಪ್ಪಾಗಿ ತಿಳ್ಕೊಳ್ತಾ ಇದ್ದೀರಾ. ನಾವು ಯಾವತ್ತೂ ಆಸ್ತಿ ಬಗ್ಗೆ ಯೋಚನೆ ಮಾಡಿಲ್ಲ. ಹೌದು ಆಂಟಿ, ನಾವು 3 ಅಣ್ಣ ತಮ್ಮಂದ್ರು ಒಟ್ಟಿಗೆ ಇರಬೇಕು ಅಂತ ಅಭಿವಸೋ ಹಾಗೆ ಮಾಡಿರ್ತಾರೆ. ಹಾರಿಕನ್ನ ನಮ್ ಸ್ವಂತ ತಂಗಿ ತರ ನೋಡ್ಕೊಂಡಿದೀವಿ ಹೊರತು ಬೇರೆ ಉದ್ದೇಶ ನಮ್ಗಿಲ್ಲ ಚಿಕ್ಕಮ್ಮ. ಹಾಗಾದ್ರೆ ಹಾರಿಕಂಗ್ ಯಾಕೆ ಹೆದರ್ಸಿದ್ರಿ? ಹಾರಿಕಾ ಸೇವೆ ಮಾಡದೇ ಇದ್ರೆ ಡಿವೋರ್ಸ್ ಮಾತ್ರ ಬರುತ್ತೆ, ಜೀವನಾಂಶ ಸಿಗಲ್ಲ ಅಂತ ಯಾಕೆ ಹೆದರ್ಸಿದ್ರಿ? ಅದು ಹಾರಿಕಾಲಿ ಬದಲಾವಣೆ ತರೋದಕ್ಕೋಸ್ಕರ ಚಿಕ್ಕಮ್ಮ. ಏನ್ ಬದಲಾವಣೆ ಬೇಕು ನಿಮ್ಗೆ? ಸತ್ಯ ಹೇಳಾದ್ರೂ ನನ್ನ ಬದಲಾಯಿಸಬಹುದಿತ್ತಕ್ಕ. ಸುಳ್ಳು ಹೇಳಿ ನನಗ್ ಮೋಸ ಮಾಡ್ತೀರಾ? ಆಸ್ತಿಗೋಸ್ಕರ ಇಷ್ಟು ಕೀಳ್ಮಟ್ಟ ಕಿಳಿತೀರಾ? ಹಾರಿಕಾ, ಸುಮ್ಮನೆ ಮಾತಾಡಬೇಡ. ನಮ್ಮಣ್ಣ ಅತ್ತಿಗೆ ಅಂತವ್ರಲ್ಲ. ನಾನು ನಿನ್ನ ಎಷ್ಟು ಪ್ರೀತಿ ಮಾಡಿದ್ದೆ ಅಖಿಲ್. ಅಕ್ಕ ಭಾವನ ನಂಬಿದ್ದೆ. ಆದ್ರೆ ನೀವು ನನಗೆ ಚೀಟ್ ಮಾಡಿದ್ರಿ, ನನ್ನ ಮನಸ್ಸನ್ನ ಒಡೆದ್ರಿ. ನೀವು 1 ತಿಂಗಳು ಜೊತೆಗಿದ್ರೆ ಜೀವನ ಪೂರ್ತಿ ಒಟ್ಟಿಗೆ ಇರ್ತೀರಾ ಅಂತ ಹಾಗೆ ಮಾಡಿದೆ ಹಾರಿಕಾ. ಅದ್ ಹೇಗ್ ಮೋಸ ಆಗುತ್ತೆ? ಡಿವೋರ್ಸ್ ಸಿಗದೆ ಇದ್ರೆ ಜೀವನಾಂಶ ಕೂಡ ಸಿಗಲ್ವಲ್ಲ, ಅದು ಮೋಸ ಅಲ್ವಾ? ಅಖಿಲ್ ಹಾರಿಕಾಯಿಂದ ದೂರ ಆದರೆ ಸಿಗೋ ಜೀವನಾಂಶಕ್ಕಿಂತ ಜೊತೆಗಿದ್ರೆ ಅವಳಿಗೆ ಸಿಗೋ ಆಸ್ತಿನೇ ಜಾಸ್ತಿ. ನೀವು ಹೇಳ್ದಾಗೆ ನಾವು ಆಸ್ತಿ ಬಗ್ಗೆ ಯೋಚನೆ ಮಾಡಿದರೆ ಅಖಿಲ್ನ ಹಾರಿಕಾಯಿಂದ ದೂರ ಮಾಡೋದೇ ಒಳ್ಳೇದು ಅಂತ ಅನ್ಕೊಳ್ತಾ ಇದ್ವಲ್ಲ. ನೀವೇನಾದ್ರೂ ಅನ್ಕೊಳ್ಳಿ, ನಿಮ್ಮಂತವ್ರ ಜೊತೆ ಇರೋದಕ್ಕೆ ನಮ್ಗಂತೂ ಆಗಲ್ಲ. ಹೇಳು ಬೇಬಿ, ಇನ್ನು ಈ ಚೀಟರ್ಸ್ ಜೊತೆ ಈ ಸುಳ್ಳಿನ ಕೋಟೆಯಲ್ಲಿ ನೀನು ಒಂದಾಗಿರ್ತೀಯಾ? ಜೀವನ ಪೂರ್ತಿ ಅಖಿಲ್ ಸೇವೆ ಮಾಡ್ತಾ ಇವ್ರಿಗೆ ಗುಲಾಮ್ಳಾಗಿ ಬದುಕ್ತೀಯಾ? ನಿನ್ ಲೈಫ್ ನಾಶ ಮಾಡ್ಕೋತೀಯಾ? ಹೇಳು. ಇಲ್ಲ ಮಮ್ಮಿ, ಕರೆಕ್ಟ್ ಟೈಮಿಗೆ ಬಂದು ನನ್ನ ಲೈಫ್ನ ಕಾಪಾಡ್ದೆ. ನನಗೆ ಮನೇನೂ ಬೇಡ, ಅಖಿಲೂ ಬೇಡ. ವಿಚ್ಛೇದನ ಬೇಕು, ಜೀವನಾಂಶ ಬೇಕು. ಗಡುವು ಆದ ತಕ್ಷಣ ನಾನು ಈ ಮನೆ ಬಿಟ್ಟು ಬಂದ್ಬಿಡ್ತೀನಮ್ಮ. ಏನ್ ಮಾತಾಡ್ತಿದ್ಯಾ ಹಾರಿಕಾ? ಅಖಿಲ್ ಮೇಲೆ ಪ್ರೀತಿ ಇದೆ ಅಂದೆ, ಅದ್ ಹೇಗ್ ಬಿಟ್ಟು ಹೋಗ್ತೀಯಾ? ಆ ಪ್ರೀತಿನ ನೀನ್ ಸಾಯಿಸ್ದೆ ಅಕ್ಕ. ಒಂದು ಸುಳ್ಳಿಂದ ನಮ್ಮನ್ನ ಒಂದು ಮಾಡ್ಬೇಕು ಅಂತ ಶಾಶ್ವತವಾಗಿ ದೂರ ಮಾಡ್ದೆ. ಕೇಳಿದ್ರಲ್ಲ ನನ್ನ ಬೇಬಿ ಆಡಿದ ಮಾತನ್ನ. ಡಿವೋರ್ಸ್ಗೆ ರೆಡಿ ಆಗಿರಿ. ಸಿಸ್ಟರ್ ನಿಂತ್ಕೊಳ್ಳಿ, ನನ್ನ ಮಾತು ಕೇಳಿ. ಯಾಕಮ್ಮ ಈ ಥರ ಮಾಡಿದೆ? ಕನಿಷ್ಠ ಪಕ್ಷ ನಮ್ಗಾದ್ರೂ ಒಂದು ಮಾತು ಹೇಳ್ಬೋದಿತ್ತಲ್ವಾ? ನೀನ್ ಮಾಡಿದ್ದು ಒಳ್ಳೆ ಕೆಲ್ಸನೇ ಆಗಿದ್ರು ಈಗ ಅದೇ ಕೆಟ್ಟದಕ್ಕೆ
ಮಾಡಿದ್ರಿ? ವಸು ಅಕ್ಕ ಜಡ್ಜ್ ಅವ್ರನ್ನ ಮ್ಯಾನೇಜ್ ಮಾಡಿದ್ದು ನಿನಗೆ ಹೇಗೆ ಗೊತ್ತಾಯ್ತು ಮಮ್ಮಿ? ನಾನೊಂದಿನ ಈವ್ನಿಂಗ್ ಆ ಜಡ್ಜು ವಸು ಮಾತಾಡೋದನ್ನ ನೋಡ್ದೆ ಬೇಬಿ. ಯಾವುದಕ್ಕೂ ಇರ್ಲಿ ಅಂತ ವಿಡಿಯೋನು ಮಾಡಿದೆ. ಮನೆಗೆ ಬಂದು ಎಲ್ರನ್ನೂ ನಡ್ಗಿಸ್ಬೇಕು ಅಂತಿದ್ದೆ. ಭಾಸ್ಕರ್ ಪಾವನಿ ಫೋಟೋ ವಿಡಿಯೋ ಐಡಿಯಾ ತಗೊಂಬಂದು ನನ್ನ ಕೆಲಸನ ಈಸಿ ಮಾಡಿದ್ರು. ಹಾಗೆ ವಿಡಿಯೋ ಎಲ್ರ ಮುಂದೆ ಹಾಕಿ ಅವ್ರನ್ನ ಸಿಕ್ಕಾಕಿಸ್ದೆ. ಎಂಥ ಸಂಚು, ಎಂಥ ಮೋಸ, ಎಂಥ ದಗ. ಆಸ್ತಿಗೋಸ್ಕರ ಕೊನೆಗೆ ಜಡ್ಜ್ ಅವ್ರನ್ನು ಮ್ಯಾನೇಜ್ ಮಾಡೋ ಸ್ಥಿತಿಗೆ ಅಭಿವಸು ಇಳಿದ್ರು ಅಂತಾಯ್ತು. ನನಗ್ ಮೊದ್ಲಿಂದನೂ ಅನುಮಾನ ಇತ್ತು. ಇದು ತುಂಬಾ ದೊಡ್ಡ ಪ್ಲಾನ್ ಬೇಬಿ. ನಿನ್ನ ಮತ್ತೆ ಈ ಮನೆ ಗುಲಾಮ್ಳಾಗಿ ಮಾಡಬೇಕು ಅಂತಿದ್ರು. ಆ ಅಂಗವಿಕಲಂಗೆ ಲೈಫ್ ಲಾಂಗ್ ನಿನ್ನಿಂದ ಸೇವೆ ಮಾಡಿಸಿ ನಿನ್ನ ಜೀವನನ ನಾಶ ಮಾಡಬೇಕು ಅಂತಿದ್ರು. ಹೌದು ಕಣೆ, ನೀವು ಬೇರೆ ಆದ್ರೆ ಎಲ್ಲಿ ನಿನಗೆ ಜೀವನಾಂಶ ಕೊಡಬೇಕು ಅಂತ ಅಭಿವಸು ಈ ತರ ಪ್ಲಾನ್ ಮಾಡಿದ್ದಾರೆ. ನೀನು ಅಮಾಯಕಿ ತರ ಅಖಿಲ್ಗೆ ಸೇವೆ ಮಾಡ್ತಾ ಗುಲಾಮ್ಳಾಗಿ ಉಳ್ದು ಹೋಗ್ತೀಯ. ಅಖಿಲ್ಗೆ ಯಾವತ್ತಿಗೂ ಕಾಲ್ ಬರೋದಿಲ್ಲ ಬೇಬಿ. ಅವನಿಗೆ ಕೋಪನೂ ಕಮ್ಮಿ ಆಗಲ್ಲ. ಹೇಗೋ ಮಾಡಿ ಗಡುವು ಮುಗಿಯೋವರೆಗೂ ಇಲ್ಲೇ ಇದ್ದು ಅದಾದ್ಮೇಲೆ ಡಿವೋರ್ಸು ಜೀವನಾಂಶ ತಗೊಂಡು ಹೊಟ್ಟೋಗೋಣ. ಅಖಿಲ್ ಪಾಲಿನ ಆಸ್ತಿ ನಿನ್ ಕೈಗೆ ಸಿಕ್ಕ್ರೆ ನೀನ್ ಯಾರಿಗೂ ತಲೆ ತಗ್ಸೋ ಪರಿಸ್ಥಿತಿ ಇರಲ್ಲ ಕಣೆ. ರಾಣಿ ತರ ಕಾಲ್ ಮೇಲ್ ಕಾಲ್ ಹಾಕೊಂಡ್ ಬದುಕ್ಬೋದು. ಏನ್ ಬೇಬಿ ಯೋಚನೆ ಮಾಡ್ತಾ ಇದ್ಯಾ? ನಾವೇನಾದ್ರೂ ತಪ್ಪಾಗಿ ಮಾತಾಡಿದ್ವಾ? ಇಲ್ಲ ಮಮ್ಮಿ, ಇವತ್ತು ನೀನು ನನಗೆ ತುಂಬ ಒಳ್ಳೇದೇ ಮಾಡಿದೆ. ನನ್ನ ಟೈಮ್ ಚೆನ್ನಾಗಿತ್ತು. ಆ ವಸು ಅಕ್ಕ ಜಡ್ಜ್ ಮಾತಾಡೋದನ್ನ ನೀನು ಕೇಳಿಸ್ಕೊಂಡೆ. ನನ್ನ ಅದೃಷ್ಟ ಚೆನ್ನಾಗಿತ್ತು, ಆ ವಿಡಿಯೋ ತೆಗ್ದೆ. ಇಲ್ಲ ಅಂದಿದ್ರೆ ನನ್ನ ಲೈಫ್ ಪೂರ್ತಿ ಇಲ್ಲಿ ವೇಸ್ಟ್ ಆಗ್ತಿತ್ತು. ಒಂದು ತಿಂಗಳಾದ್ಮೇಲೆ ಜಡ್ಜ್ ಅವ್ರ ಹತ್ರ ನಿನ್ನ ಕರ್ಕೊಂಡು ಹೋಗಿ ನನ್ಗೆ ವಿಚ್ಛೇದನ ಬೇಡ, ಅಖಿಲೇ ಬೇಕು ಅಂತ ನಿನ್ನಿಂದ ಹೇಳ್ಸಿ ಅದಾದ್ಮೇಲೆ ನಿನ್ನ ಈ ಮನೆ ಕೆಲಸದೊಳಗ್ ಮಾಡಿ ಆಡಿಸ್ತಿದ್ರು ಕಣೆ. ನಾನ್ ನಿನ್ಗ ಆಗ್ಲೇ ಹೇಳ್ದೆ ಆ ವಸು ಪಾವನಿನ ನಂಬೇಡ ಅಂತ. ಈಗ ನೋಡು, ನಾನ್ ಹೇಳಿದ್ದೆ ನಿಜ ಆಯ್ತು. ಹೌದು ಆಂಟಿ, ನಿಜವಾದ ವಿಷಯನ ಆಗ ನಾನು ತಿಳ್ಕೊಳ್ಳಿಲ್ಲ. ಅವ್ರು ನಿಜವಾಗ್ಲೂ ನನ್ನ ಮೇಲೆ ಪ್ರೀತಿ ತೋರಿಸ್ತಿದ್ದಾರೆ ಅನ್ಕೊಂಡಿದ್ದೆ. ಹಾ, ಅವರು ನಾಟಕ ಮಾಡೋದ್ರಲ್ಲಿ ಎತ್ತಿದ್ಕಾಯ್ ಬೇಬಿ. ನಿನ್ನ ಈಸಿಯಾಗಿ ಮೋಸ ಮಾಡ್ತಾರೆ. ನನ್ನ ಹತ್ರ ಅವ್ರು ಬೇಳೆ ಬೇಯಲ್ಲ. ಇನ್ಮೇಲೆ ನನ್ನ ಹತ್ರ ಕೂಡ ಅವ್ರ ಬೇಳೆ ಬೇಯಲ್ಲ ಮಮ್ಮಿ. ಗಡುವು ಆಗೋವರೆಗೂ ನಾನು ಇದೇ ಮನೇಲೇ ಇರ್ತೀನಿ. ಆದ್ರೆ ಯಾವ ಕೆಲ್ಸನೂ ಮಾಡಲ್ಲ, ಅಖಿಲ್ಗೆ ಸೇವೆ ಕೂಡ ಮಾಡಲ್ಲ. ಅವನಿಗೆ ಕಾಲು ಬರ್ಲಿ ಬರ್ದೇ ಇರ್ಲಿ, ಗಡುವು ಆದ ತಕ್ಷಣ ಡಿವೋರ್ಸ್ ಕೇಳ್ತೀನಿ, ಜೀವನಾಂಶ ತಗೊಂಡು ಹೊರಟೋಗ್ತೀನಿ. ಇದು ಫಿಕ್ಸ್. ದಟ್ಸ್ ಮೈ ಬೇಬಿ. ಅಯ್ಯಪ್ಪ, ಇವಳಿಗೆ ವಿಚ್ಛೇದನ ಸಿಕ್ಕ್ರೆ ನನ್ ಮದ್ವೆಗೆ ಗ್ರೀನ್ ಸಿಗ್ನಲ್ ಸಿಕ್ತ ಹಾಗೆ. ಆ ಪ್ರೀತಿನ ನೀನ್ ಸಾಯಿಸ್ದೆ ಅಕ್ಕ. ಒಂದು ಸುಳ್ಳಿಂದ ನಮ್ಮನ್ನ ಒಂದು ಮಾಡ್ಬೇಕು ಅಂತ ಶಾಶ್ವತವಾಗಿ ದೂರ ಮಾಡ್ದೆ. ಹೊಸೂರೆ, ಬೇಜಾರು ಮಾಡ್ಕೊಳ್ತಿದಾರ ಹೊಸವ್ರೆ? ಬೇಜಾರು ಮಾಡ್ಕೊಳ್ದೆ ಏನ್ರಿ ಮಾಡ್ಲಿ? ತಪ್ಪು ಮಾಡಿದವ್ರು ದುಃಖ ಪಡಬೇಕೆ ಹೊರತು ನೀವ್ಯಾಕ್ರಿ ದುಃಖ ಪಡ್ತಾ ಇದ್ದೀರಾ? ನೀವು ಒಳ್ಳೇದು ಮಾಡಬೇಕು ಅಂತ ಅನ್ಕೊಂಡ್ರಿ, ಅಖಿಲ್ ಹಾರಿಕಾ ಬೇರೆ ಆಗಬಾರ್ದು ಅಂತ ಅನ್ಕೊಂಡ್ರಿ, ಜಡ್ಜ್ ಅವ್ರ ಹತ್ರ ಹೇಳಿಸಿದ್ರಿ. ಅದವ್ರು ತಪ್ಪಾಗಿ ಕಾಣಿಸ್ತಾ ಇದೆ, ಅಪಾರ್ಥ ಮಾಡ್ಕೊಂಡಿದ್ದಾರೆ.
ಆ ಚಾಮುಂಡೇಶ್ವರಿ ಯೋಗ್ಯತೆ ಅಷ್ಟೇ ಅಂತ ಬಿಟ್ಬಿಡಿ. ಬಿಟ್ಬಿಟ್ರೆ ಸಮಸ್ಯೆ ಪರಿಹಾರ ಆಗಲ್ಲ ಅಲ್ವೇನ್ರಿ? ಮಾಡಿದ್ದೆಲ್ಲ ಹಾಳಾಗಿ ಹೋಯ್ತು, ಮತ್ತೆ ಎಲ್ಲ ಮೊದಲಿಗೆ ಬಂತು. ಅದಕ್ಕೆ ನನಗೆ ಬೇಜಾರಾಗ್ತಿದೆ. ನಾ ಮಾಡಿದ ಪ್ರಯತ್ನ ಫಲಿಸಿ ಹಾರಿಕಾ ಬದಲಾಗ್ತಾಳೆ ಅನ್ಕೊಂಡೆ. ಅಖಿಲ್ನ ಚೆನ್ನಾಗಿ ನೋಡ್ಕೋತಾ ಡಿವೋರ್ಸ್ ಬೇಡ ಅಂತಾಳೆ ಅಂತ ಅನ್ಕೊಂಡೆ. ಇಬ್ರು ಒಟ್ಟಿಗೆ ಜೀವನ ಪೂರ್ತಿ ಸಂತೋಷವಾಗಿರ್ತಾರೆ ಅಂತ ಅನ್ಕೊಂಡೆ. ಚಾಮುಂಡೇಶ್ವರಿ ಚಿಕ್ಕಮ್ಮ ಬಂದು ಎಲ್ಲ ಹಾಳು ಮಾಡಿದ್ರು. ಹಾರಿಕನ್ನ ಮತ್ತೆ ಬದಲಾಯಿಸಿದ್ರು. ಈಗ ಹಾರಿಕಾ ಅಖಿಲ್ ಬೇಡ, ಡಿವೋರ್ಸೇ ಬೇಕು ಅಂತಿದ್ದಾಳೆ. ಏನ್ರಿ ಮಾಡೋದು? ನಮಗಿನ್ನೂ ಟೈಮ್ ಇದೆ ಅಲ್ವೇನ್ರಿ? ಆತಂಕ ಪಡಕೋಗ್ಬಿಡಿ. ಅಷ್ಟರೊಳಗೆ ಹಾರಿಕಾನ ಸಂಪೂರ್ಣವಾಗಿ ಬದಲಾಯಿಸ್ಬೋದು. ಚಾಮುಂಡೇಶ್ವರಿ ಚಿಕ್ಕಮ್ಮ ಸುಮ್ಮನೆ ಇರಲ್ಲ ಅಲ್ವೇನ್ರಿ? 2 ದಿನಕ್ಕೊಂದ್ಸಲ ಬಂದು ಹಾರಿಕನ್ನ ಪೊಲ್ಯೂಟ್ ಮಾಡಿ ಹೋಗ್ತಾರೆ. ವಿಚ್ಛೇದನ ಸಿಗೋವರೆಗೂ ಅವ್ರು ಹೀಗೆ ಮಾಡ್ತಿರ್ತಾರೆ. ಅಖಿಲ್ ಆರಾಮಾಗಿದ್ರೆ ಮಾತ್ರ ಅವನಿಗೆ ಕಾಲ್ ಬರುತ್ತೆ ಅಂತ ಡಾಕ್ಟರ್ ಹೇಳಿದ್ದಾರೆ. ದಿನ ಮನೆಯಲ್ಲಿ ಜಗಳ ಆಗ್ತಾ ಇದ್ರೆ ಅಖಿಲ್ ಡಿಸ್ಟರ್ಬ್ ಆಗ್ತಾನೆ. ದಿನಕ್ಕೊಂದೊಂಥರ ಬದಲಾಗೋ ಹಾರಿಕನ್ನ ನೋಡಿ ಡಿಪ್ರೆಸ್ ಆಗ್ತಾನೆ. ಎದ್ದು ನಡೆಯಲ್ಲ. ಕಣ್ಮುಂದೆ ಭವಿಷ್ಯ ತುಂಬಾ ಭಯಂಕರವಾಗಿ ಕಾಣಿಸ್ತಿದೆ ರೀ. ಅಖಿಲ್ನ ನೆನ್ಸ್ಕೊತಿದ್ರೆ ಅಳು ಬರ್ತಿದೆ ರೀ. ಅವ್ರು ಒಟ್ಟಿಗೆ ಇರೋ ಥರ ನಾವು ದೃಢವಾಗಿ ಪ್ರಯತ್ನ ಪಡೋಣ. ಒಳ್ಳೆ ಸಂಕಲ್ಪಕ್ಕೆ, ಒಳ್ಳೆ ಪ್ರಯತ್ನಕ್ಕೆ ಯಾವತ್ತೂ ಸೋಲಿರಲ್ಲ ರೀ. ಹೊಸ ವರ್ಷಕ್ಕೆ ಕಾಲಿಡ್ತಾ ಎಲ್ಲ ಚೆನ್ನಾಗೇ ಇರತ್ತೆ ಅನ್ಕೊಂಡಿದ್ದೆ. ಆದ್ರೆ ಮೊದಲನೇ ದಿನನೇ ಹೀಗೆ ನೋವು ಪಡ್ಬೇಕಾಗಿ ಬಂತು. ಈ ಸಂಕಷ್ಟ ಒಳ್ಳೇದಕ್ಕೆ ರೀ. ಇರೋ ಟೈಮಲ್ಲೇ ಹಾರಿಕಾ ಉಲ್ಟಾ ಹೊಡೆದಿದ್ದಾಳೆ. ಅದೇ ಗಡುವು ಪೂರ್ತಿ ಆದಮೇಲೆ ಹೀಗಾಗಿದ್ದಿದ್ರೆ ನಾವು ಸೋತೋಗ್ತಾ ಇದ್ವಿ. ಈಗ ಗೆಲ್ಲೋದಕ್ಕೆ ನಿಮಗೆ ಇನ್ನೊಂದು ಅವಕಾಶ ಇದೆ, ಇನ್ನೂ ಟೈಮ್ ಇದೆ. ಅಷ್ಟರೊಳಗೆ ನಾವು ಏನು ಬೇಕಾದರೂ ಮಾಡ್ಬೋದು. ನಂಬಿಕೆ ಇಟ್ಟು ಧೈರ್ಯವಾಗಿರಿ. ಇರ್ತೀನಿ ರೀ. ಅದೇನಾದ್ರೂ ಪರವಾಗಿಲ್ಲ. ಅಖಿಲ್ ಹಾರಿಕಾ ಬೇರೆ ಆಗೋಕ್ ಬಿಡೋದಿಲ್ಲ. ಏನಾದ್ರೂ ಒಂದ್ ಮಾಡಿ ಅವರು ಒಟ್ಟಿಗೆ ಇರೋ ಥರ ಮಾಡ್ತೀನಿ. ಈ ಕುಟುಂಬ ಒಡೆದು ಹೋಗ್ತಾ ಇರೋ ಥರ ನೋಡ್ತೀನಿ. ನನ್ನ ಆಸೆ ನಿಮ್ಮ ಆಶಯ ನೆರವೇರೋ ಹಾಗೆ ಮಾಡ್ತೀನಿ. ಹಾಗೆ ಯೋಚನೆ ಮಾಡಿ ನೋಡಿ. ಹಾಗೇನೇ ಯೋಚನೆ ಮಾಡಿ. ಆಗಲೇ ನಮಗೆ ನಂಬಿಕೆ, ಧೈರ್ಯ ಬರೋದು. ಆಸೆ ಪಟ್ಟರೆ ಅವಕಾಶ ಹುಟ್ಟುತ್ತೆ. ನಾವು ಗೆದ್ದೇ ಗೆಲ್ತೀವೋ ಸೋರೆ. ನಾಳೆಯಿಂದ ನಾವ ಚಾಮುಂಡೇಶ್ವರಿ ಜೊತೆ ತುಂಬಾ ಹುಷಾರಾಗಿರ್ಬೇಕು ರೀ. ಅವಳ ನೆರಳು ಕೂಡ ಹಾರಿಕಾ ಮೇಲೆ ಬೀಳೋದಕ್ಕೆ ಬಿಡಬಾರ್ದು. ಹಾರಿಕಾ ಮನ್ಸನ್ನ ಕಾಪಾಡ್ಕೋಬೇಕು. ಹಾಗೆ ಮಾಡೋಣ ಸೋರೆ. ಫಸ್ಟು ನೀವು ಧೈರ್ಯವಾಗಿರಿ, ಕಾನ್ಫಿಡೆಂಟ್ ಆಗಿರಿ. ನೀವು ಡಿಪ್ರೆಸ್ ಆದರೆ ಈ ಫ್ಯಾಮಿಲಿ ಪೂರ್ತಿ ಡಿಪ್ರೆಸ್ ಆಗುತ್ತೆ. ಇಲ್ಲ ರೀ, ಧೈರ್ಯವಾಗಿರ್ತೀನಿ. ಇನ್ಯಾವತ್ತೂ ಹೀಗೆ ಬೇಜಾರು ಮಾಡ್ಕೊಳ್ಳಲ್ಲ. ಯಾವ ಸಮಸ್ಯೆ ಎದುರಾದ್ರೂ ಫೇಸ್ ಮಾಡ್ತೀನಿ. ಅಖಿಲ್ ಹಾರಿಕಾ ಒಟ್ಟಿಗೆ ಇರೋದು ಮುಖ್ಯ. ಅದಕ್ಕೆ ಏನಾದ್ರೂ ಮಾಡ್ತೀನಿ. ಇದೇ ಸ್ಪಿರಿಟಲ್ಲಿರಿ. ನಾನು ನಿಮ್ಮ ಜೊತೆಗಿರ್ತೀನಿ. ನಮ್ಮ ಫ್ಯಾಮಿಲಿ ಎಲ್ಲ ನಿಮ್ಮ ಜೊತೆಗೆ ಇರ್ತಾರೆ. ನಾವು ಅಂದ್ಕೊಂಡಿದ್ದನ್ನು ಮಾಡೋಣ.